ಮಂಗಳೂರಿನಲ್ಲಿ ಜಿಲ್ಲಾ ಆರ್ಮ್ ರೆಸ್ಲಿಂಗ್ ಅಸೋಸಿಯೇಷನ್ ವತಿಯಿಂದ ರಾಜ್ಯ ಮಟ್ಟದ ಆರ್ಮ್ ರೆಸ್ಲಿಂಗ್ ಸ್ಪರ್ಧೆ ಆಯೋಜಿಸಲಾಗಿದೆ. ಏಪ್ರಿಲ್ 11 ಮತ್ತು 12ರಂದು ಮಂಗಳೂರಿನ ಟೌನ್ ಹಾಲ್ನಲ್ಲಿ ಈ ರಾಜ್ಯ ಮಟ್ಟದ ಆರ್ಮ್ ರೆಸ್ಲಿಂಗ್ ಸ್ಪರ್ಧೆಯು ನಡೆಯಲಿದೆ. ಕರ್ನಾಟಕ ರಾಜ್ಯ ಆರ್ಮ್ ರೆಸ್ಲಿಂಗ್ ಅಸೋಸಿಯೇಷನ್ಗೆ ಸಂಯೋಜಿತವಾಗಿರುವ ದಕ್ಷಿಣ ಕನ್ನಡ ಜಿಲ್ಲಾ ಸಂಘಟನೆಯು ಈ ಸ್ಪರ್ಧೆಯನ್ನು ಆಯೋಜಿಸಿದೆ. ಈ ಸಂದರ್ಭದಲ್ಲಿ ಸುನಿಲ್ ಕ್ಸೇವಿಯರ್ ಮಾತನಾಡಿ, ಈ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಸ್ಪರ್ಧಿಗಳು ಭಾಗವಹಿಸಲಿದ್ದು, ಪುರುಷರು ಮತ್ತು ಮಹಿಳೆಯರು 2 ವಿಭಾಗಗಳಲ್ಲಿ ಪಂದ್ಯಗಳು ನಡೆಯಲಿದೆ. ಸುಮಾರು 300ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸುವ ನಿರೀಕ್ಷೆಯಿದೆ. ಯುವಕರಿಗೆ ಕ್ರೀಡೆಗಳತ್ತ ಆಕರ್ಷಣೆ ಹೆಚ್ಚಿಸಲು ಮತ್ತು ಪ್ರತಿಭೆಯನ್ನು ಹೊರತರುವ ಉದ್ದೇಶದಿಂದ ಈ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಸ್ಥಳೀಯರಿಗೆ ಬಹುಮಾನಗಳು ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಗುತ್ತದೆ ಎಂದು ಹೇಳಿದರು. ಒಟ್ಟಿನಲ್ಲಿ ಆರ್ಮ್ ರೆಸ್ಲಿಂಗ್ ಸ್ಪರ್ಧೆ ಕ್ರೀಡಾಭಿಮಾನಿಗಳಿಗೆ ರೋಚಕ ಅನುಭವವನ್ನು ನೀಡಲಿದ್ದು, ಜಿಲ್ಲೆಯ ಕ್ರೀಡಾ ಚಟುವಟಿಕೆಗಳಿಗೆ ಮತ್ತಷ್ಟು ಉತ್ತೇಜನವನ್ನು ನೀಡಲಿದೆ. 180ಕ್ಕಿಂತ ಜಾಸ್ತಿ ಜನರು ಇದರಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಅಂದಾಜು 250 ಜನರು ಬರ್ಬೋದಂತ ನಾವು ಅನಿಸ್ತಿದ್ದೇವೆ. ಈಗಷ್ಟೇ ಅವರು ಆಲ್ರೆಡಿ 180 ಆನಂದ್ ಸೋನ್ಸ್ ಇದ್ದಾರೆ. ಈ ಸ್ಪರ್ಧೆಯು ಇದು 2ನೇ ಬಾರಿಗೆ ನಮ್ಮ ಮಂಗಳೂರಲ್ಲಿ ನಡೆಯುವುದು. ಇದಕ್ಕಿಂತ ಮುಂಚೆ 1900 ಹಾಗೆಯೇ ನಮಗೆ ಅನೇಕ ಸಲ ನಮಗೆ ಈ ಸ್ಪರ್ಧೆ ಏರ್ಪಾಡು ಮಾಡುವ ಅವಕಾಶ ಕೂಡ ಅವರು ನಮಗೆ ಕೊಟ್ಟಿದ್ದರು. ಬಟ್ ಕಾರಣಾಂತರದಿಂದ ನಾವು ಸ್ವಲ್ಪ 1-2-3 ವರ್ಷ ನಾವು ಗ್ಯಾಪ್ ತಗೊಂಡು ಈ ವರ್ಷ ಮತ್ತೆ ವಿಜೃಂಭಣೆಯಿಂದ ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೇವೆ. ಇದರಲ್ಲಿ ಜೂನಿಯರ್ ಬಾಯ್ಸ್ಗೆ ಕರ್ನಾಟಕ ಕಿಶೋರ್ ಅಂತ, ಸಬ್ ಜೂನಿಯರ್ ಗರ್ಲ್ಸ್ಗೆ ಕರ್ನಾಟಕ ಕಿಶೋರಿ, ಜೂನಿಯರ್ ಬಾಯ್ಸ್ಗೆ ಕರ್ನಾಟಕ ಅರ್ಜುನ, ಜೂನಿಯರ್ ಗರ್ಲ್ಸ್ಗೆ ಅಬ್ಬಕ್ಕರಾಣಿ, ಯೂತ್ ಬಾಯ್ಸ್ಗೆ ಯುವಶ್ರೀ, ಯೂತ್ ಗರ್ಲ್ಸ್ಗೆ ಯುವಕುಮಾರಿ, ಹಾಗೆಯೇ ಸೀನಿಯರ್ ಮೆನ್ಗೆ ಕರ್ನಾಟಕ ಕರ್ನಾಮ್, ಸೀನಿಯರ್ ವುಮೆನ್ಗೆ ಕರ್ನಾಟಕ ಒಣಕ ಓಬವ್ವ. ಮಾಸ್ಟರ್ ಕಾಂಪಿಟೇಷನ್ ಕೂಡ ಇದ್ದಾರೆ. ಮಾಸ್ಟರ್ ಟೈಟಲ್ಗೆ ಕರ್ನಾಟಕ ಭೀಷ್ಮ ಅಂತ ಅವಾರ್ಡನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ಪಾರಾ ಒಲಿಂಪಿಕ್ಸಲ್ಲಿ ಭಾಗವಹಿಸುವ ಒಂದು ಅವಕಾಶ ಕೂಡ ಈ ಅಸೋಸಿಯೇಷನ್ಗೆ ಲಭಿಸಿದೆ. ಕಳೆದ ತಿಂಗಳಲ್ಲಿ ಪಾರಾ ಒಲಿಂಪಿಕ್ಸಲ್ಲಿ ಕಳೆದ ಬಾರಿ ನಮ್ಮ ಈ ಕರ್ನಾಟಕದಿಂದ ಪಾರ್ಟಿಸಿಪೇಷನ್ ಮಾಡಿದ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಶ್ರೀನಿವಾಸ್ ಬಿ ಅಂತ. ಅವರು ರೊಮಾನಿಯಾ ಮತ್ತು ಉಜ್ಬೇಕಿಸ್ತಾನ್ ಇದರಲ್ಲಿ ಅವರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಿನ್ನದ ಪದಕವನ್ನು ಗಳಿಸಿದ್ದಾರೆ. ಹಾಗೆಯೇ ಇನ್ನು ಕೆಲವು ಅಥ್ಲೆಟ್ಗಳು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರು ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಸೊ ಈ ಒಂದು ಕಾಂಪಿಟೇಷನ್ ಬಹಳ ಉತ್ತಮ ರೀತಿಯಲ್ಲಿ ನಡೆಸುವಂತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.